ಕೂಡ BJP ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲ ಕಲ್ಯಾಣ BJP ಅವರು ನೋಡಿ, ಒಂದನೇದು ಸರಿ ಕಡೆ ಇದು ಜಾತಿ ಗಣತಿ ಅಲ್ಲ, ಸರಿ ಕಡೆ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಭಾಗಶಃ ಆರ್ಥಿಕ ಸರ್ವೆ ಇದು ಸಮೀಕ್ಷೆ ಇದು. ಭಾಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ಹೇಳ್ತಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದಿದೆ, ಇಲ್ಲ ಅಂತ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಸರಿ ಕಡೆ ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳು ಮತ್ತು ಆರ್ಥಿಕ ಸಮಾಜ ಎಷ್ಟಿದೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನು ಗುರುತಿಸಿ ಸೂಕ್ತವಾದಂಥ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಕೊಂಡು ಮಾಡಿರುವಂಥದ್ದು. ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿನೇ ಅಂತ ತಿಳ್ಕೊಂಡಿದ್ದಾರೆ. ಎರಡನೇದಾಗಿ ಇವತ್ತು ದಿವಸ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾನು ನಿನ್ನೆ ನೋಡಿದೆ, ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ನಾನು ಹೋದೆ. ಮಾಧ್ಯಮದಲ್ಲಿ ಬರ್ತಾ ಇತ್ತು, ಕೆಲವೊಂದು ಮಾಧ್ಯಮದಲ್ಲಿ. ಇವತ್ತು MB ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನು ಜಿಬಲ್ ಗುದ್ದಿದ್ರು, ಹಾಳೆಯನ್ನು ಕಿತ್ತಿದ್ರು, ಇದು ಮಾಡಿದರು, ಹಾಗೆ ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಮಾಡಿದರು, ಗಾಬರಿ ಆದರು, ಹಾಗೆ ಹೀಗೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಸಮಸ್ಯೆಗಳಿದೆ, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗಲಿ, DK ಶಿವಕುಮಾರ್ ಅವರಾಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಇವತ್ತು ಏರು ದನಿಯಲ್ಲೇ ಆಗಲಿ ಅಥವಾ ಟೇಬಲ್ ಕುಟ್ಟೋದಾಗಲಿ ಅಥವಾ ಆಗದವನ್ನ ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಎಷ್ಟು ಒಂದು ಹೇಳ್ಬಿಡ್ತೀನಿ, ಮಲ್ಲಿಕಾರ್ಜುನ್ ಅವ್ರು ಹೀಗೆ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ಗೆ ಬಂದಿಲ್ಲ. ಎಸ್ ಮಲ್ಲಿಕಾರ್ಜುನ್ ಏನು ಕ್ಯಾಬಿನೆಟ್ನಾಗಿಲ್ಲ. ಮಲ್ಲಿಕಾರ್ಜುನ್ ಹಿಂಗೆ ಮಾತಾಡಿದ್ರು ಅಂತ. ಅದೇ ಕ್ಯಾಬಿನೆಟ್ನಾಗೆ ಇಲ್ಲ ಅವರು ರಜಾ ಮಾಡಿದ್ರು. ಕಲ್ಪನೆಯಲ್ಲಿ ಸುದ್ದಿ ಅದು ಏನೇನು ಕಲ್ಪನೆ ಮಾಡ್ತೀರಿ. ಒಂದು ದಿವಸ ಯಾರು ಕ್ಯಾಬಿನೆಟ್ಗೆ ಇಲ್ಲಾರ್ದವ್ರ ಹೆಸರು ಹಾಕ್ತೀರಿ ನೀವು. ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಹೇಳಿದ್ದೀವಿ. ಕೆಲವೊಂದು ಗೊಂದಲಗಳಿದ್ದಾವೆ, ಕೆಲವೊಂದು ತಪ್ಪುಗ್ರಹಿಗಳಿವೆ, ಎಲ್ಲನೂ ಕೂಡ ಇದು ಆಗಬೇಕು, ಅನವಶ್ಯಕವಾಗಿದ್ದು ಎಲ್ಲವನ್ನೂ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು 6 ಸಚಿವರು ಶಶಿ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಹೇಳಿ ಗೊಂದಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ. ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ, ನಾಳೆ BBMP, ಜಿಲ್ಲಾ ಪಂಚಾಯತ್, ಅದಕ್ಕೆಲ್ಲನೂ ಕೂಡ ಇದು ಬೇಕಾಗ್ತದೆ ಇವತ್ತು ದಿವಸ. ಹೀಗಾಗಿ ಅದನ್ನು ಮುಂದೆ ಹಾಕಿಲ್ಲ. ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತದೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳು ಆಗಿದ್ರೂ ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ. ನಾವೇ ಹೇಳಿದ್ವಿ ಇವತ್ತು ಈ ರೀತಿ ಆಗಿದೆ ಅಂತ. ಹೌದಾ ಅಂತ ಕೇಳಿದ್ರು. ಹೀಗಾಗಿ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಆಗಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನು ಮಾಡ್ತೀವಿ. ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ BJP ಅವ್ರಿಗಾಗಲಿ ಬೇರೆ ಅವ್ರಿಗಾಗಲಿ ಬೇಕಾಗಿದೆ. ಕೆಲವು ಏನು ಸ್ಪಷ್ಟತೆ ಬೇಕಾ? ಅಲ್ಲ ಸರ್, ನೀವೀಗ ಬಲವಾಗಿ ಖಂಡಿಸಿದ್ರಿ ಅಂತಂದ್ರೆ ಅಲ್ಲಿನ ಸಭೆ ಮಾಡಿದ್ರಿ. ಸಭೆ ಚರ್ಚೆ ಆದಾಗ ಯಾವ್ಯಾವ ತಪ್ಪುಗಳಿದ್ದಾವೆ ನೋಡಿ, ಅದನ್ನ ಕ್ಯಾಬಿನೆಟ್ನಲ್ಲಿ ಗೌಪ್ಯತಾ ಇದು ಮಾಡಿರ್ತೀವಲ್ಲ ನಾವು. ಕ್ಯಾಬಿನೆಟ್ನಾಗೆ ಡಿಸ್ಕಸ್ ಆಗಿ ಬಂದು ಹೊರಗೆ ಹೇಳ್ಬಿಡ್ತೀವಿ. ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಹೇಳ್ತಾರೆ, ನಿರ್ಣಯ ಆದ್ರೆ ಅದನ್ನು ಚರ್ಚೆ ಮಾಡಿದ್ವಿ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ. ಕಾಂತಿರಾಜ್ ಕಮಿಟಿಯಲ್ಲಿ ಒಂದು ಯಾರೋ ಒಬ್ಬರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಅವರು ಅದನ್ನು ಕ್ರಿಶ್ಚಿಯನ್ ಕನ್ವರ್ಟ್, ನಾನು ಇಂತಿಂಥ ಜಾತಿಯವನು, ನಾನು ಕ್ರಿಶ್ಚಿಯನ್ ಕನ್ವರ್ಟ್, ಅದನ್ನೇ ಒಂದು ಜಾತಿ ಅಂತ ಹೇಳ್ತು ಶುರು ಮಾಡಿ. ಅದು ಕ್ರಿಶ್ಚಿಯನ್ ಇದ್ರೆ ಒಂದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ರಾಗಿ ಬರ್ತದೆ, ಇಸ್ಲಾಂನ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತದೆ, ಲಿಂಗಾಯತ್ನ ಕನ್ವರ್ಟ್ ಆಗಿದ್ರೆ ಲಿಂಗಾಯತ್ರಾಗ ಬರ್ತದೆ, ಹಿಂದೂ ಆಗಿದ್ರೆ ಹಿಂದೂದಾಗ ಬರ್ತದೆ. ಅದರಲ್ಲಿ ಕೌಂಟ್ ಆಗಬೇಕು ಹೊರತು ಅದನ್ನ ಕ್ಯಾಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳು ಕೇಳಿತ್ತು. ಅದೆಲ್ಲರೂ ಕೂಡ ಇದು ಮಾಡಿದ್ದೀವಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ
ಉಪಪಂಗಡಗಳಿಗೆ. ಪರ್ಯಾಯ ಪದಗಳಿದ್ದಾಗ ಅದನ್ನು ಎರಡನ್ನೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ. ಪರ್ಯಾಯ ಪದಗಳಿಲ್ಲಾರ್ದವ್ರದ್ದು ಕೂಡ ಇವತ್ತು ದಿವಸ ಎರಡೆರಡು ಕಡೆ ನೀವು ನಮೂದೆ ಮಾಡಿದರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ನಿನ್ನೆ ಶ್ರೀಗೇರಿ ಸಮಾಜಗಳು ಹೇಳ್ತವೆ, ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ರು, ಅಂದರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹಿಂಗೆಲ್ಲನೂ ಕೂಡ ಆಗಿದಾವೆ. ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ. ಎಲ್ಲವೂ ಸರಿ ಹೋಗ್ತದೆ. ಮತ್ತು ಇದು ಜಾತಿ ಗಣತಿ ಅಲ್ಲ, ಇದು ಒಂದು ಸಮೀಕ್ಷೆ. ಹೀಗಾಗಿ ಯಾರೂ ಆತಂಕ ಪಡುವಂತಹದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. DK ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೀವಿ. ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲಿಗಳು ಬಡವರಿದ್ದಾರೆ. ಆಲ್ಮತ ಇರ್ಬೋದು, ST ಯಲ್ಲಿರ್ಬೋದು, SC ಯಲ್ಲಿರ್ಬೋದು, ಎಲ್ಲ ಹಿಂದೂ ಕಮಿಟಿ ಒಕ್ಕಲಿಗರು ಇರ್ಬೋದು, ಎಲ್ಲದರಲ್ಲಿ ಕೂಡ ಬಡವರಿದ್ದಾರೆ. ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ. ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ತುಳು ಸಹ ಹೂಬೆ ಕುಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಯಾವತ್ತೂ ಸಹ ಭಾಗವಹಿಸಿಲ್ಲ. ಇದನ್ನು ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ರೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ ಮ್ಯಾಗ ಅವ್ರು ತಂದು ಆಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ. ಸರ್ ಈಗ ಯಾವಾಗ ಸಮೀಕ್ಷೆ ಆಗುತ್ತೆ ಸರ್? ಎಲ್ಲಿವರೆಗೂ? 22ನೇ ತಾರೀಕು ಚಾಲು ಆಗ್ತದೆ, ಅಕ್ಟೋಬರ್ 7ಕ್ಕೆ ಮುಗಿತದೆ. ಅಲ್ಲ ಸರ್, ಅಷ್ಟೊಳಗೆ ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಈಗ ನೀವೆಲ್ಲ ಏನು ಸೂಚನೆ ಕೆಲವೊಂದು ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಎಲ್ಲನೂ ಕೂಡ. ಸರ್, ಈಗ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಯುಕ್ತ ಸಮಾವೇಶ ಆಗ್ತಾ ಇದೆ ಸರ್. ವೀರಶೈವ ಲಿಂಗಾಯತ ಅಲ್ಲಲ್ಲ, ಎಲ್ಲರಿಗೂ ಹಕ್ಕಿದೆ. ಅವರವ್ರ ಇದನ್ನು ಇವತ್ತು ದಿವಸ ಸ್ವಾತಂತ್ರ್ಯ ಅದ, ಧಾರ್ಮಿಕ ಸ್ವಾತಂತ್ರ್ಯ ಅದ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ. ಎಲ್ಲರಿಗೂ ತಮ್ಮ ಇದನ್ನು ಇದು ಮಾಡುವಂಥ ಹಕ್ಕಿದೆ. ಯಾರಿಗೆಲ್ಲ ನಮಗೂ ಇದೆ. ನಿಮಗೆ ಜಾಸ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಏನು ಬೇಕಾದ್ರೂ ಬರಿಬೋದು ನೀವು. SBI ಬ್ಯಾಂಕ್ ದರೋಡೆ ಆಗಿತ್ತು. ಈಗ ಆಲ್ರೆಡಿ ಒಂದು ಮೂಟೆ ಕೂಡ ಸಿಕ್ಕಿದೆ ಸರ್. ಈಗ ನೋಡಿ, ನಾನು ಈಗ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ಮಾತನಾಡಿದ್ದೀನಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ. ಅವರು ಬಂದು ನನಗೆ ಬ್ರೀಫಿಂಗ್ ಮಾಡಿದ್ರು. ಅವರು ನಾವು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು, ಸಂಸದರು ಬರ್ತಿದ್ರು, ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆನೂ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕ ನೀಡಿದ್ದಾರೆ. ಇದು 2ನೇ ಸಂದರ್ಭದಲ್ಲಿ. 1ನೇ ಸಲ ಇವತ್ತು ದಿವಸ ಮನಗುಳಿಯಲ್ಲಿ ಆಯಿತು, ಇದು 2ನೇದಾಯಿತು. ಈ ಬ್ಯಾಂಕ್ಗಳದ್ದು ಕೂತಲು ಸಹ ನಿರ್ಲಕ್ಷ್ಯತನ ಮಾಡಿದೆ. ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ SOP ಏನಿದೆಯಲ್ಲ ಅದನ್ನು ಪಾಲಿಸದೆ ಮಾಡ್ತಾರೆ. ಅದಕ್ಕೆ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ಇವತ್ತು ಅವರು ಕಂಡಕ್ಟ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಇವತ್ತು ದಿವಸಲ್ಲಿದೆ, ರೈತರ ಹಣ, ಬಡವರ ಹಣ ಎಲ್ಲನೂ ಕೂಡ ಬಂಗಾರ ಆಗಲಿ, ಅದನ್ನು ಸಂರಕ್ಷಿತ ಮಾಡೋದು, ಸುರಕ್ಷತೆಗೊಳ್ಳೋದು ಕರ್ತವ್ಯ ಅಂತ ದಿವಸ. ಪದೇ ನಾವು ಇದು ದರೋಡೆ ಆಗೋದು, ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ, ಇದೇ ಕೆಲಸ ಮಾಡೋದು ಕೂಡಬೇಕಾಗ್ತದೆ. ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ. ಅಲ್ಲಿ ಸೂಕ್ತವಾಗಿ ಇವತ್ತು ಸಹ ಅಲ್ಲಿ ಗಾರ್ಡ್ಸ್ ಇರಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ನಲ್ಲಿ ಏನೇನು ಇದು ಮಾಡಬೇಕು ಅಂತ ಇದೆಯಲ್ಲ ಅದನ್ನು ಪಾಲನೆ ಮಾಡಬೇಕು. ಇಲ್ಲಿಕಂದ್ರೆ ನಾವು ಫಸ್ಟ್ ಇವತ್ತು ಸಹ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕು. ಮನಗುಳಿಯಲ್ಲಿ ಆಗಿದ್ದು ಹಂಗೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿಗೆ ಬೇರೆ ಕೆಲಸ ಹಚ್ಚಿದ್ರು, ಜೆರಾಕ್ಸ್ ಮಾಡಕ್ಕೆ ಹಚ್ಚಿದ್ರು. ಒಳಗಡೆ ಇದ್ದ ಸರ್, ಒಳಗಡೆ ಇದ್ದಂತ ಸರ್. ಅಲ್ಲೆಲ್ಲ ಸರ್ ಬಹುತೇಕ ಎಲ್ಲಾ ಕಡೆ ಏನು ಅಂತಂದ್ರೆ ಇದೆ. ಅದಕ್ಕೆ ಈಗ ನಾಳೆ ಅವ್ರ ಫಾರ್ಮ್ ತುಂಬೋದು, ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಇಲ್ಲ ಟೀ ತಂದು ಕೊಡೋದು, ಬರೀ ಇದೇ ಕೆಲಸಕ್ಕೆ. ಅದಕ್ಕೆ ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಅವರು SP DC ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿರ್ದಾಕ್ಷ ಓಡಾಗ ಅವತ್ತು ಸರ್ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತದೆ. ಅಷ್ಟೇ ಅಲ್ಲ, ಇವತ್ತು ಸಹ ಅವರು ಮಾಧ್ಯಮಕ್ಕೆ ಹೇಳಂತ ಹೇಳಿದ್ರೆ ಅವತ್ತು ನೀವೇ ಕೇಳ್ಬಿಟ್ರಿ, ನಿಮಗೆ ಹೇಳ್ತಾ ಇದ್ದೀನಿ ಈಗ. ಸರಿ ಸರ್, ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ, ಅಂದ್ರೆ ಅವ್ರ ಜವಾಬ್ದಾರಿ. ಜನ ಏನಾಗ್ಬಿಡ್ತದೆ, ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಒಳ್ಳೆ ಪೊಲೀಸ್ ರಾಜಕಾರಣ ನಾವು ಅವ್ರಿಗೆ ಸಿಬ್ಬಂದಿಯವರು ಮತ್ತು ನಮ್ಮ SP ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನಗುಳಿ ಕೇಸ್ನಲ್ಲಿ ಕೂಡ ಬಹುತೇಕ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಇವತ್ತು ಸಹ ಭಾಗಶಃ ಕೆಲಸ ಆಗಿದೆ, ನುಡಿದನ್ನು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಆ ಒಂದು ಸಮರ್ಥ್ಯ ನಮ್ಮ SP ಅವ್ರಿಗಾಗಲಿ, ನಮ್ಮ ಪೊಲೀಸ್ ಸಿಬ್ಬಂದಿಗಿದೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ದರೋಡೆ ಆದಮೇಲೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದು ಇದು ನಿಲ್ಲಬೇಕು. ಹೀಗೆ ನಾವು ಮಾಡೋದು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ, ನಾವು ದರೋಡೆ ಆಗ್ತದೆ, SP ಅವ್ರು ಬರ್ರಿ ಅಂತಂತಂದು ಅದು ಉಪಯೋಗ ಆಗೋದಿಲ್ಲ. ಅದು ಬ್ಯಾಂಕ್ನವರ ಜವಾಬ್ದಾರಿ ತಗೊಳ್ಬೇಕು ಸರ್. ಈಗ ಇಷ್ಟು ದೊಡ್ಡ ಅಮೌಂಟ್ ಇದೆ, ಮತ್ತೆ ಯಾಕೆ ಬ್ಯಾಂಕ್ ನಡೆಸ್ತೀರಿ? ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಅಂದ್ರೆ ಬ್ಯಾಂಕ್ ಬಂದ್ ಮಾಡಿರೋದನ್ನು ಬೇಕಾಗಿಲ್ಲ ಬ್ಯಾಂಕ್ಗಳು. ಅದು ಗೊತ್ತಿದೆ, ಅದೆಲ್ಲ ಇದೆಲ್ಲ ಯಾರು ತಪ್ಪಿಸ್ತಿರ್ತಾರೆ, ಇಂಥವ್ರು ಇರ್ತಾರೆ. 100 ಮಂದಿಯಾಗ ಒಬ್ಬೊಬ್ರು ಇಂಥ ಜನ ಇರ್ತಾರೆ.
ಸರ್ ಈಗ ಅದೆಲ್ಲನೂ ಕೂಡ ಕ್ರಮ ಆಗ್ತಾ ಇದೆ. ಸರ್ ತನಿಖೆಗೆ ಏನು ವೆಚ್ಚ ಆಗುತ್ತಲ್ಲ, ಪೊಲೀಸ್ ಇಲಾಖೆ ಈಗ ತನಿಖೆ ಮಾಡಬೇಕು, ಯಾಕಂದ್ರೆ ಅಂತಾರಾಜ್ಯದ ಕಾರಣಕ್ಕಾಗಿ ಮಹಾರಾಷ್ಟ್ರ ಈ ಅವ್ರ ಶಿಕ್ಷೆಯಾಗಿ ಏನಾದರೂ ಬ್ಯಾಂಕ್ನವ್ರಿಗೆ ಆ ಭರಿಸುವಂಥ ಏನು ಮಾಡಿಸೋದು. ಈಗ ನಾಳೆ ಅದನ್ನು ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಅದನ್ನ ಅವ್ರಿಗೆ ಈ ಎಲ್ಲ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲನೂ ಅದನ್ನ ಬ್ಯಾಂಕ್ನವ್ರಿಗೆ ವಿತ್ ಪೆನಾಲ್ಟಿ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನು ಆಗಬೇಕು. ಬರೀ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ಕೊಟ್ಟರೆ ಅಂತಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಇವತ್ತು ದಿವಸ. ಯಾರು ಮ್ಯಾನೇಜರ್ ಇದಾರಲ್ಲ, ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್. ಹೈಯೆಸ್ಟ್ ಯಾರು ಇದಾರೆ ಬ್ಯಾಂಕ್ನಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗ್ಬೋದು. ಅವ್ರ ಕೇಂದ್ರ ಕಚೇರಿನೂ ಕೂಡ, ರೀಜನಲ್ ಆಫೀಸು ಕೇಂದ್ರ ಕಚೇರಿ, ಆ ಬ್ಯಾಂಕರ್ಸ್ಗೆ ಇವತ್ತು ದಿವಸ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದ್ರ ಮೇಲೆ ನಿರ್ಲಕ್ಷ್ಯವಾಗಿ ಇವತ್ತು ದಿವಸ ನಿಮ್ಮ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ತೀವಿ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಯಾವ SBI ಇರಲಿ, ಬರೋಡಾ ಇರಲಿ, ಮತ್ತೊಂದಿರಲಿ, ಯಾವುದೇ ಬ್ಯಾಂಕ್ ಇರಲಿ, ಇವತ್ತು ಅದು ನಿರ್ದಾಕ್ಷಿಣ್ಯವಾಗಿದ್ರು ಮಾಡುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಸರ್ ಇವತ್ತು ಬಾಂಡ್ ಮುಸ್ತಕರು ಏನು ವಿರೋಧಿಸಿದ್ದಾರೆ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸರ್ಕಾರ ನಡೆಗೆ ಪರ ಬಂದಿದೆ ಸರ್ಕಾರದ ಇದ್ರಾಗ ಏನು ಕೇಳೋ ಪ್ರಶ್ನೆ ಇದೆಯಾ? ದಸರಾ ಇದಕ್ಕೆ ಆಚರಣೆ ಒಬ್ಬರು ಬುಕ್ಕರ್ ಪ್ರಶಸ್ತಿ ವಿಜೇತರು, ಅವ್ರಿಗೆ ಹೋಗಿ ನೀವು ಸುಮ್ಮನೆ ಈ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡಕ್ಕೆ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋದಾಗ ನಡೀತಿತ್ತು. ಸುಮ್ಮನೆ ಯಾಕೆ ಮಾತಾಡ್ತಿರಿ ಇದನ್ನ? ಎಲ್ಲರೂ ನೋಡಿದ್ವಿ. ಅಶೋಕ್ ಅವರು ಟೊಪಿಗೆ ಹಾಕೊಂಡು ನೋಡಿದೀವಿ, ಜಗದೀಶ್ ಶೆಟ್ಟರ್ ನೋಡಿದೀವಿ, ಯತ್ನಾಳ್ ಅವ್ರದ್ದು ನೋಡಿದೀವಿ, ಎಲ್ಲಾರ್ದು ನೋಡಿದೀವಿ. ಬಿಡ್ರಿ ಈಗ ಸುಮ್ಮನೆ ಈಗ ಭಾನು ಮಸ್ತಾಕ ರಾಜಕಾರಣ ಮಾಡಕ್ ಅಲ್ಲ. ಪ್ರತಾಪ್ ಸಿಂಹ ಹೇಳ್ತೀನಿ, ಇವರೆಲ್ಲರೂ ಹಾಕೊಂಡಾದವ್ರೆ, ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವ್ರೆ ಇವರು. ಏನು ಸುಮ್ಮನೆ ಈಗ ಬಂದು ಈಗ ಇದೆಲ್ಲ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದ್ದಾರೆ ಇವರು ಎಲ್ಲಾನು. ನೋಡಿ ಅವರು ಒಂದು ನಾನು ಕೇಳಿ ಭುವನೇಶ್ವರಿಗೆ ಅವ್ರು ಏನಾಗ್ತದೆ ಸರ್, ಚಾಮುಂಡೇಶ್ವರಿ ತಾಯಿ ನನಗೆ ಕರ್ಸ್ಕೊಂಡಿದ್ದಾರೆ ಬಿಡಿ. ಮೊದಲೇ ಹೇಳಿದ್ರು ಇಲ್ಲ, ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಏನು? ಚಾಮುಂಡೇಶ್ವರಿ ತಾಯಿ ಅಂತಂದ್ರೆ ಇದಕ್ಕಿಂತ ಚಿನ್ನ ಬೇಕು ನಿಮಗೆ. ಆಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಅವ್ರದ್ದು ಒಂದು ಪದ್ಧತಿ ಇದೆ. ನಾವು ಹಣೆ ಮೇಲೆ ಕುಂಕ ಹಾಕತ್ತೀವಿ. ನಾವು ಕುಂಕ ಹಾಕ್ಬಿಟ್ಟಾಗ ಈಗೂ ಕೂಡ ನಾವು ಊರಾಗ ನೋಡ್ತಿರಲ್ಲ, ಎಲ್ಲರೂ ಕೊರಳಿಗೆ ಹಚ್ಕೊತಾರೆ. ನಾವು ಕುಂಕ ಕೊಟ್ಟರೆ ಇಲ್ಲ ಕೊಳ್ಳಿಗೆ ಹಚ್ಕೊತಾರೆ. ಏನದು ತಪ್ಪದ್ರಲ್ಲಿ? ಅವ್ರ ಧಾರ್ಮಿಕ ಆಚರಣೆಗಳು ಏನ್ರಿ? ಎಲ್ಲಿ ನಮ್ದು ಲಿಂಗಾಯತರಲ್ಲೂ ಅದು ಇಷ್ಟಲಿಂಗ. ಕಂಪನಿಗಳು ಹೋಗ್ತಾ ಇದೆ ಬೇರೆ ಕಡೆ ಅಂತ. ಅವ್ರೇನಾದ್ರು ಯಾರೇ ಇರಲಿ, ಯತ್ನಾಳವ್ರು ಇರಲಿ, ಎಂ ಬಿ ಪಾಟೀಲ್ ಇರಲಿ, ಯಾರೇ ಇರಲಿ, ಯಾರೋ ತಪ್ಪು ಮಾತಾಡಿದ್ರೆ, ತಪ್ಪಾದ ಹೇಳಿಕೆ ಕೊಟ್ಟಿದ್ರೆ ಅದು ತಪ್ಪದು. ಮಾಡಿರ್ಲಿಕ್ಕೆ ನನಗೆ ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ, ನಾನು ಕಾಮೆಂಟ್ ಮಾಡೋದು ಸರಿಯಲ್ಲ. ಸರ್, ಕೈಗಾರಿಕೆಗಳು ಬೆಂಗಳೂರಿನಿಂದ ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ನೋಡಿ, ಇದನ್ನ ಅವನು ಪಾಪ ಅದೊಂದು ಕಂಪನಿ ಸುಮ್ಮನೆ ಅವನು ಸ್ವಲ್ಪ ಬರ್ಸಿಗೆ ಬೇಜಾರಾಗಿ ಮಾಡಿದಾರೆ. ಎಲ್ಲ ಓವರ್ ಆಡ್ತಾರೆ. ಬೆಂಗಳೂರು ಅಂತೂ ಜಾಗತಿಕ ನಗರ. ಅರ್ಧ ಜನ ಹೆದರಿಕೆ, ಅರ್ಧ ಜನ ಕರ್ನಾಟಕದವರು, ನಮ್ಮ ರಾಜ್ಯದವರು, ಬೆಂಗಳೂರು. ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿದಂಥವ್ರು, ವಿವಿಧ ದೇಶಗಳು ಬಂದಂತ ನೆಲೆಸಿದವರು. ಮುಂಬೈನಲ್ಲಿ 50 ಲಕ್ಷ ಕಾರ್ ಅದಾವೆ, ಡೆಲ್ಲಿಯಾಗ 50 ಲಕ್ಷ ಕಾರ್ ಅದಾವೆ, ಬೆಂಗಳೂರಿಗೆ ಎಷ್ಟು ಗೊತ್ತಾಗ 1 ಕೋಟಿ ಅದಾವೆ. ಇವೆರಡು ಕೂಡಿ ಎಷ್ಟದಲ್ಲ ಅಷ್ಟು 1 ಕೋಟಿ ಅದಾವೆ. ಯಾಕಂದ್ರೆ ಇಲ್ಲಿ ಶಕ್ತಿ ಯಾರೋ ಪಾಪ ಬಿಹಾರ್ ಇರ್ಬೋದು, UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮತ್ತೊಂದು ಗುಜರಾತ್ ಇರ್ಬೋದು, ಅವು ಮಕ್ಕಳೆಲ್ಲ ಬರ್ತಾರೆ. ಗಂಡ ಹೆಂಡ್ತಿ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಕಾರ್ ತೊಗೋತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ, 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೊಗೋತಾರೆ. ತಮ್ಮ ಪಗಾರನಾಗ ಅದರ EMI ಏನಂತಾರಲ್ಲ ಕಂತು ಕಟ್ತಾರೆ, ಒಂದು ಕಾರ್ ತೊಗೊಂಡು ಮಾಡ್ತಾರೆ ಪಾಪ ಅವ್ರು ನಮ್ಮ ಮಕ್ಕಳೆಲ್ಲ. ಆದರೆ ಒಳಗೆ ಬರೋರು 100 ಜನ ನಮ್ಮ ಒಳಗೆ ಬಂದ್ರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ? ಬೇರೆ ನಮ್ಮವ್ರು ಯಾರು ಗುಜರಾತ್ಗೆ ಹೋಗ್ತಾರೆ ಕೆಲಸಕ್ಕೆ, ನಮ್ಮವ್ರು ಯಾರು ರಾಜಸ್ಥಾನಕ್ಕೆ ಹೋಗ್ತಾರೆ, UPಗೆ ಹೋಗ್ತಾರೆ, ಬಿಹಾರ್ಗೆ ಹೋಗ್ತಾರೆ. ನಮ್ಮವ್ರು ಭಾಳ ಒಂದು 5% ಎಲ್ಲರೂ ಭಾಳ ಹೈದರಾಬಾದ್ಗೆ ಹೋಗ್ಬೋದು, ಒಂದು 5% ತಮಿಳ್ನಾಡಿಗೆ ಹೋಗ್ಬೋದು. ಬಿಟ್ಟರೆ 95 ಅಲ್ಲಿಂದ ಬರ್ತಾರೆ, 90 ತಮಿಳ್ನಾಡು, ಆಂಧ್ರ ಪ್ರದೇಶದಿಂದ, ಒಂದು ಮಹಾರಾಷ್ಟ್ರದಿಂದ ಒಂದು 5% ನಮ್ಮವ್ರು ಮಹಾರಾಷ್ಟ್ರದಿಂದ ಹೋಗ್ಬೋದು. ಹೀಗಾಗಿ ಆ ಒತ್ತಡ ಇದ್ದೇ ಇರ್ತದೆ. ನಾನು ಲಂಡನ್ದಾಗ ಹೋಗಿದ್ದಾಗ 2 ಮೈಲ್ 2 ತಾಸು ಬೇಕಾಗಿತ್ತು ಪ್ರತಿ ದಿವಸ. ಸ್ಯಾನ್ ಫ್ರಾನ್ಸಿಸ್ಕೋದಾಗ, ಸಿಲಿಕಾನ್ ವ್ಯಾಲಿ ಆಫ್ ಅಮೆರಿಕಾ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಮಗೆ ಕನ್ಸೂಲ್ ಜನರಲ್ ಊಟಕ್ಕೆ ಕರೆದ್ರು. ಪ್ರಿಯಾಂಕ್ ಖರ್ಗೆ ಅವ್ರ ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗಬೇಕು? ನಾವು ಊಟ ಮಾಡಿ ಡೆಸರ್ಟ್ ತಿಂದು ಹೊಂಟಿದ್ದೀವಿ, ಅವಾಗ ಅವ್ರು ಬಂದರು 2.5 ತಾಸು. ಎಲ್ಲ ಇದ್ರದ್ದು ಜಪಾನ್ನಾಗ ಮೊನ್ನೆ ಹೋದಾಗಿದೆ. ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ. ಇದರ ಅರ್ಥ ನಾವು ನುಡಿಸ್ಕಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ. ಈಗಾಗಲೇ ಟನಲ್ ವರ್ಕ್ ದಿವಸ ಟೆಂಡರ್ ಆಗಿದೆ, ಫ್ಲೈಓವರ್ಸ್ ದಿವಸ ಟೆಂಡರ್ ಆಗಿದೆ, ಮೆಟ್ರೋ ದಿವಸ ಇದು ಆಗ್ತಾ ಇದೆ.
ಈ ಒತ್ತಡದ ಮಧ್ಯೆನೂ ಕೂಡ ನಮ್ಮ ಸರ್ಕಾರ ಇವತ್ತು ದಿವಸ ಇದು ಮಾಡ್ತಾ ಇದೆ. ಮತ್ತು ಇದ್ರಾಗ ಬಹುಶಃ ಲೋಡ್ ಏನದಂದ್ರೆ ಹಿಂದಿನ ಸರ್ಕಾರದ ನಮ್ಮ ಮೇಲೆ ಬರ್ತದೆ, ಅದನ್ನ ಹೇಳೋಂಗಿಲ್ಲ ನಾವು. ಬಾಕಿ ಬಾಕಿ ಡಿ ಕೆ ಶಿವಕುಮಾರ್ ಹೋಗೋರು ಹೋದ್ರು ಅಲ್ಲಿ ಅಂತ ಬೇಜಾವರಿಂದ ಮಾತಾಡ್ತಾರೆ. ಹಂಗಲ್ಲ, ಈ ರೀತಿ ಇದು ಮಾಡೋದು ಸರಿಯಲ್ಲ. ಕೆಲವರು ನೋಡಿ ಇದ್ದಿದ್ದೇ ಎಲ್ಲನೂ ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ. ಈ ತಮಿಳ್ನಾಡುದಾಗ ಮತ್ತು ಚೆನ್ನೈ ಸಿಟಿ ನೀರಾಗ ಮುಳುಗಿದ್ದು ನೋಡಿಲ್ಲ ಎಷ್ಟು ಸಲ ನೀವು? ಹೈದರಾಬಾದ್ನ ಟ್ರಾಫಿಕ್ ಸ್ವಲ್ಪ ಮುಳುಗ್ತದ. ನಮ್ಮವ್ರಿಗೆ ನಮ್ಮ ರಾಜ್ಯವನ್ನೇ ನಮ್ಮನ್ನು ಟೀಕೆ ಮಾಡಿದ್ರೆ ಏನು ಬರ್ತದೆ ನಿಮಗೆ? ಭಾಳ ಜನ ಅದಾರ ಅಂತವ್ರು. ಅದಕ್ಕೆ ಒಂದು ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಿರ್ತಾರೆ ಅವಾಗ. 50 ಲಕ್ಷ ರೂಪಾಯಿ ಕೊಡಬೇಕು ಪರಿಹಾರ. ಬಳ್ಳುಬ್ಬಿ ಅವರ 24 ಲಕ್ಷ ಕೊಟ್ಟಿದ್ರಿ. ನಾನೇ ಹೋಗಿ ಮುದ್ರಣ ಮಾಡಿದ್ದು ನಾವು ಎಲ್ಲಿ ಬೊಮ್ಮಾಯಿ ಇರಿದಾಗ ಸಾಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲ ಫಂಕ್ಷನ್ನಾಗ ನಾನೇ ಅವ್ರ ಉತ್ತರ ಕೊಟ್ಟವ. ಅದು ನೋಡಿ ವಿಡಿಯೋ ಇರುತ್ತಲ್ಲ, ಏನದಂದ್ರೆ ಅದು ಏನು ಗೊತ್ತಾ, 6 ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ, 4 ಪಟ್ ಅಂದರೆ ಎಷ್ಟಾಗುತ್ತಾ 24 ಲಕ್ಷ ಆಗುತ್ತೆ. ಆ 24 ಲಕ್ಷ ಕನ್ಸೆಂಟ್ ಅಂತ ನಿಮಗೆ ಹಕ್ಕಲಿಂದ ಏನು ರೈಟ್ಲಿಂದ ನಿಮಗೆ ಏನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು. ನಾ ಬೊಮ್ಮಾಯಿಯವ್ರಿಗೆ ಹೇಳಿದೆ, ಏನು ಗೊತ್ತಿಲ್ಲದು ಅಂದರು, ಹಿಂಗೆ ಮಾಡಿದಾರ ಅಂದರು, ಇದು ತಪ್ಪಲ್ಲ ಇದು ಅಂದರು. ಅಲ್ಲೇ ಸ್ಟೇಜ್ ಮ್ಯಾಗ ನಾ ಹೇಳಿದೆ, ಏನು ಹೇಳಿದೆ ಸ್ಟೇಜ್ ಮ್ಯಾಗ, ನಿಮಗೇನು ಹಕ್ಕನಾಗ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ. 24 ಲಕ್ಷ ಸಿಗೋತ್ತಿಗೆ 30 ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತದೆ. 15 ಲಕ್ಷ ಜಾಸ್ತಿ ಕೊಟ್ಟಿದ್ದು ಕನ್ಸೆಂಟ್ ಆಗ್ತದೆ. ನಿಮಗೆ ಹಕ್ಕಲು ಸಿಗೋದು ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ. ಅವಾಗ ನಾ ಹೇಳಿದ್ದೆ, ಇದು 24 ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಿಮ್ಮ ಒಪ್ಕೊಳ್ತಿರ್ಲಿಲ್ಲ ಬಿಡೋ, ಜನ ಒಪ್ಕೊಳ್ತಿರ್ಲಿಲ್ಲ. 24 ಲಕ್ಷ ಅದು ನಿಮ್ಮ ಏನು ಹಕ್ಕು, ಅದು ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಿಮ್ಮದು ಆ್ಯಕ್ಟ್ ಪ್ರಕಾರ ನಿಮ್ಮ ಹಕ್ಕನ್ನು ಇರೋದು ಅದನ್ನ ಕನ್ಸೆಂಟ್ ಆ್ಯಕ್ಟ್ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದು ಆಗ್ಲಾರ ಅಂತ ನಾ ಅವತ್ತೇ ಹೇಳಿದೆ, ನೀವು ಮಾಡಿದರೆ ಒಳ್ಳೆಯದು, ಮಾಡ್ಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಒಬ್ಬ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರ ಮುಂದೆ ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದೆ ನಾನು, ನೀವು ಮಾಡ್ರಿ ಒಳ್ಳೆಯದು, ಮಾಡ್ಲಿಕ್ಕೆ ಅಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು. ಈಗ ನಾವು ಮುಂದೆ ಬಂದಿದ್ದೀವಿ, ನಾವು ಮಾಡಿದ್ದೀವಿ. ಓಕೆ ಸರ್. ಏನು ಬೇಕು